ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಆರ್ಎಸ್ಎಸ್ ಬಗ್ಗೆ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಿಗೆ ಸಮನ್ಸ್ ನೀಡಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಸಮನ್ಸ್ ಜಾರಿ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಸಮನ್ಸ್ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇದೀಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾನೂನು ಪಾಲನೆಯನ್ನ ಮಾಡ್ತೇನೆ ಅಂತ ತಿಳಿಸಿದ್ದಾರೆ. ಕೋರ್ಟಿನ ಆದೇಶ ಏನಿದೆ ಅದನ್ನು ನಾನು ಪಾಲಿಸ್ತೇನೆ, ಕಾನೂನು ಹೋರಾಟವನ್ನ ಮಾಡ್ತೇನೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಉಡಾಫೆಯ ಹೇಳಿಕೆಯನ್ನ ಕೊಡೋದಕ್ಕೆ ಹೋಗೋದಿಲ್ಲ, ಕಾನೂನು ನಮ್ಮ ಪರ ಇದೆ, ಹಾಗಾಗಿ ನಾವು ಯಾವುದಕ್ಕೂ ಹೆದರೋದಿಲ್ಲ. ಆರ್ಎಸ್ಎಸ್ನವರು ನಮ್ಮ ಮಾತು ನಿಮ್ಮ ಮಾತು ಸಂವಿಧಾನದ ಬಗ್ಗೆ ಕೇಳೋದಿಲ್ಲ, ಧರ್ಮಗುರುಗಳ ಮಾತಾದ್ರೂ ಕೇಳಲಿ. ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರೇ ಆರ್ಎಸ್ಎಸ್ ನೋಂದಣಿ ಆಗಲಿ ಅಂದಿದ್ದಾರೆ. ಧರ್ಮಗುರುಗಳ ಮಾತಾದ್ರೂ ಸಂಘದವರು ಕೇಳಲಿ. ವಿಶ್ವದ ಅತಿದೊಡ್ಡ ಸಂಸ್ಥೆ ಯಾಕೆ ಇನ್ನೂ ರಿಜಿಸ್ಟರ್ ಆಗಿಲ್ಲ, ಅದರ ಲೆಕ್ಕ ಯಾರಿಡ್ತಾರೆ, ಇದನ್ನ ಕೇಳೋದು ತಪ್ಪ. ಆರ್ಎಸ್ಎಸ್ ಜೊತೆ ನಮ್ಮ ಸಂಘರ್ಷ ಏನೂ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಸಮನ್ಸ್ ಜಾರಿಯಾದ ನಂತರದಲ್ಲೂ ಕೂಡ ಮತ್ತದೇ ಸ್ಟೇಟ್ಮೆಂಟ್ ಅನ್ನ ಪ್ರಿಯಾಂಕ್ ಖರ್ಗೆ ಕೊಟ್ಟಿದ್ದಾರೆ. ಹಾದಿ ಬೀದಿನಲ್ಲಿ ಹೋಗಿ ಮಾತನಾಡ್ತಾ ಇದ್ದಾರೆ, ಅವ್ರ ಬಾಯಿಗೆ ಬೀಗ ಹಾಕ್ದಂಗೆ ಆಗುತ್ತಲ್ಲ ಅಂತ. ಕರೆಕ್ಟ್ ಅಲ್ವಾ? ಯಾಕೆ ವಿಶ್ವದ ಅತ್ಯಂತ ದೊಡ್ಡ ಸಂಸ್ಥೆ ನೋಂದಣಿ ಆಗಿಲ್ಲ? ಅವ್ರ ದೇಣಿಗೆಗಳು ಎಲ್ಲಿಂದ ಬರ್ತಾ ಇದೆ, ಲೆಕ್ಕ ಯಾರು ಇಡ್ತಾ ಇದ್ದಾರೆ, ಹೇಗೆ ಇಡ್ತಾ ಇದ್ದಾರೆ, ಅದರಿಂದ ಯಾರಿಗೆ ಲಾಭ ಆಗ್ತಾ ಇದೆ, ಯಾರಿಗೆ ನಷ್ಟ ಆಗ್ತಾ ಇದೆ, ಅದೆಲ್ಲ